ಕಂಪ್ಲೀಟ್ MS ವರ್ಡ್ ಟ್ರಿಲ್ಸ್. ಪ್ರಿವಿಯಸ್ ವಿಡಿಯೋದಲ್ಲಿ ನಾವು ಸ್ಮಾರ್ಟ್ ಆರ್ಟ್ ಕಮಾಂಡ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಚಾರ್ಟ್ ಕಮಾಂಡ್ ಇನ್ ಇನ್ಸರ್ಟ್ ಮೆನು ಬಗ್ಗೆ ತಿಳ್ಕೊಳ್ಳೋಣ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ಸರ್ಟ್ ಮೆನು ಒಳಗಡೆ ಚಾರ್ಟ್ ಕಮಾಂಡ್ ಇದೆ. ಚಾರ್ಟ್ ಕಮಾಂಡ್ ನೋಡಿ, ಯೂಶುವಲಿ ಇದು MS ಎಕ್ಸೆಲ್ ಅಲ್ಲಿ ಯೂಸ್ ಆಗುತ್ತೆ. ಹಾಗಾದ್ರೆ MS ವರ್ಡ್ ಅಲ್ಲಿ ಯಾಕೆ ಯೂಸ್ ಮಾಡಿದ್ದಾರೆ? MS ಎಕ್ಸೆಲ್ ಇಂದ ಯಾವುದೇ ಚಾರ್ಟ್ ನ ಕಾಪಿ ಮಾಡಿಬಿಟ್ಟು MS ವರ್ಡ್ ಅಲ್ಲಿ ಪೇಸ್ಟ್ ಮಾಡಿದಾಗ ಆ ಚಾರ್ಟ್ ಅಲ್ಲಿ ಏನಾದ್ರೂ ಮಾಡಿಫೈ ಮಾಡ್ಬೇಕಂದ್ರೆ ಮತ್ತೆ ಎಕ್ಸೆಲ್ ಹೋಗೋ ಅವಶ್ಯಕತೆ ಇಲ್ಲ. MS ವರ್ಡ್ ಅಲ್ಲಿ ನೀವು ಮಾಡಿಫೈ ಮಾಡಬಹುದು. ಅದಕ್ಕೋಸ್ಕರ ಚಾರ್ಟ್ ಕಮಾಂಡ್ MS ವರ್ಡ್ ಅಲ್ಲಿ ಇನ್ಸರ್ಟ್ ಮಾಡಿದ್ದಾರೆ. ಅಂಡ್ ಈ ಕಮಾಂಡ್ ನೀವು ಕ್ಲಿಕ್ ಮಾಡಿದ್ರೆ ಇದು ಆಲ್ವೇಸ್ MS ಎಕ್ಸೆಲ್ ರೆಫರೆನ್ಸ್ ತಗೊಳುತ್ತೆ. ಬೇಸ್ಡ್ ಆನ್ MS ಎಕ್ಸೆಲ್ ರೆಫರೆನ್ಸ್ ಇಟ್ ಕ್ರಿಯೇಟ್ಸ್ ಚಾರ್ಟ್ ನ ಕ್ರಿಯೇಟ್ ಮಾಡುತ್ತೆ. ಈಗ ನೋಡಿ, ನಾನು ಚಾರ್ಟ್ ಕಮಾಂಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಚಾರ್ಟ್ ಕಮಾಂಡ್ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಹತ್ರ ಹಲವಾರು ಚಾರ್ಟ್ ಸ್ಟೈಲ್ಸ್ ಇದೆ, ಡಿಫ್ರೆಂಟ್ ಚಾರ್ಟ್ಸ್ ಇದೆ. ನೋಡಿ, ಕಾಲಮ್ ಚಾರ್ಟ್ ಇದೆ, ಲೈನ್ ಚಾರ್ಟ್, ಪೈ ಚಾರ್ಟ್, ಬಾರ್ ಚಾರ್ಟ್, ಏರಿಯಾ, XY ಸ್ಕ್ಯಾಟರ್ ಚಾರ್ಟ್, ಸ್ಟಾಕ್ ಚಾರ್ಟ್, ಸರ್ಫೇಸ್ ಚಾರ್ಟ್, ಡೋನಟ್ ಚಾರ್ಟ್, ದೆನ್ ಬಬಲ್ ಚಾರ್ಟ್, ರಾಡರ್ ಚಾರ್ಟ್. ಇಷ್ಟೆಲ್ಲ ಡಿಫ್ರೆಂಟ್ ಚಾರ್ಟ್ಸ್ ಆರ್ ದೇರ್. ನಿಮ್ಗೆ ಯಾವ ರೀತಿ ಚಾರ್ಟ್ ಬೇಕೋ ಆ ರೀತಿ ಚಾರ್ಟ್ ನ ಡ್ರಾ ಮಾಡ್ಬೋದು. ಈಗ ನಾನು ಒಂದು ಚಾರ್ಟ್ ತಗೊಳ್ತೀನಿ, ಕಾಲಮ್ ಚಾರ್ಟ್. ನಾನು ಚಾರ್ಟ್ ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಪ್ರೆಸ್ ಮಾಡಿದ ತಕ್ಷಣ MS ಎಕ್ಸೆಲ್ ರೆಫರೆನ್ಸ್ ತಗೊಂಡ್ಬಿಟ್ಟು ಚಾರ್ಟ್ ಕ್ರಿಯೇಟ್ ಆಗುತ್ತೆ. ನೋಡಿ, ಡಿಫಾಲ್ಟ್ ಒಂದು ಟೆಂಪ್ಲೇಟ್ ತಗೊಳುತ್ತೆ. ಅಂಡ್ ಬೇಸ್ಡ್ ಆನ್ ದಿಸ್ ವ್ಯಾಲ್ಯೂ, ಈ MS ಎಕ್ಸೆಲ್ ಏನು ಕೊಟ್ಟಿದ್ದಾರೆ ವ್ಯಾಲ್ಯೂ, ಬೇಸ್ಡ್ ಆನ್ ದಿಸ್ ವ್ಯಾಲ್ಯೂ ಈ ಚಾರ್ಟ್ ಕ್ರಿಯೇಟ್ ಆಗಿರುತ್ತೆ. ಈಗ ನೋಡಿ, ನಾನು ಇದರಲ್ಲಿ ಏನಾದ್ರು ಚೇಂಜಸ್ ಮಾಡಿದೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಸೀರೀಸ್ ಅಲ್ಲಿ ನೋಡಿ 4.3 ಇದೆ. ಕೆಟಗರಿ 1 ಒಳಗಡೆ ಸೀರೀಸ್ 3 ಅಲ್ಲಿ 2 ಇದೆ, ವ್ಯಾಲ್ಯೂ 2 ಇದೆ. ಅದಕ್ಕೋಸ್ಕರ ಗ್ರೀನ್ ಕಲರ್ 2 ತನಕ ಟಚ್ ಆಗಿದೆ. ನಾನು ಇದನ್ನು 5 ಅಂತ ಮಾಡ್ತೀನಿ. ಆಟೋಮೆಟಿಕ್ ಏನಾಗುತ್ತೆ, ಈ ಗ್ರೀನ್ ಬಂದ್ಬಿಟ್ಟು 5 ಗೆ ಟಚ್ ಆಗುತ್ತೆ. ಮೀನ್ಸ್ ಈ ಬೇಸ್ಡ್ ಆನ್ ವ್ಯಾಲ್ಯೂ ಈ ಚಾರ್ಟ್ ಡ್ರಾ ಆಗಿದೆ ಅಂತ ಹೇಳ್ಬೋದು. ಈಗ ಎಕ್ಸೆಲ್ ನ ಕ್ಲೋಸ್ ಮಾಡ್ತೀನಿ. ಚಾರ್ಟ್ ಕ್ರಿಯೇಟ್ ಆಗಿದೆ. ಚಾರ್ಟ್ ಮೇಲೆ ವರ್ಕ್ ಮಾಡೋಣ. ಎಸ್, ಈ ಚಾರ್ಟ್ ಕ್ರಿಯೇಟ್ ಆಯ್ತು. ಒಂದ್ಸಲ MS ವರ್ಡ್ ಚಾರ್ಟ್ ಕ್ರಿಯೇಟ್ ಮಾಡಿದ ತಕ್ಷಣ ಚಾರ್ಟ್ ಗೆ ಸಂಬಂಧಪಡುವಂತ 3 ಟೂಲ್ಸ್ ಬರುತ್ತೆ. ದಟ್ ಇಸ್ ಡಿಸೈನ್ ಮೆನ್ಯೂ, ಲೇಔಟ್ ಮೆನ್ಯೂ ಅಂಡ್ ಫಾರ್ಮೆಟ್ ಮೆನ್ಯೂ. ಚಾರ್ಟ್ ಟೂಲ್ಸ್ ಅಲ್ಲಿ 3 ತರ ಮೆನ್ಯೂಸ್ ಇದೆ: ಡಿಸೈನ್, ಲೇಔಟ್ ಅಂಡ್ ಫಾರ್ಮೆಟ್. ಡಿಸೈನ್ ಮೆನು ಮುಖಾಂತರ ನೀವು ಚಾರ್ಟ್ ಎನಿ ಟೈಮ್ ಚಾರ್ಟ್ ನ ಚೇಂಜ್ ಮಾಡ್ಕೋಬಹುದು. ನೀವು ಯಾವ ರೀತಿ ಚಾರ್ಟ್ ಬೇಕೋ ಆ ರೀತಿ ಚಾರ್ಟ್ ಗೆ ಕನ್ವರ್ಟ್ ಮಾಡಬಹುದು. ಸೊ ವಿ ಹ್ಯಾವ್ ಆಲ್ ಟೈಪ್ ಆಫ್ ಚಾರ್ಟ್ಸ್. ಎಲ್ಲಾ ತರ ಚಾರ್ಟ್ಸ್ ಮತ್ತೆ ನಿಮ್ಗೆ ಕಾಣಿಸ್ತಾ ಇರುತ್ತೆ. ನಿಮ್ಗೆ ಯಾವ ರೀತಿ ಚಾರ್ಟ್ ಬೇಕೋ ಆ ರೀತಿ ಚಾರ್ಟ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಹಾಗೆ ನಾನು ಕಾಲಮ್ ಚಾರ್ಟ್ ನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡಿ, ಚಾರ್ಟ್ ಡ್ರಾ ಮಾಡಿದ ತಕ್ಷಣ ಚಾರ್ಟ್ ಒಳಗಡೆ ಅಂತ ಡಾಟಾನ ನೀವು ಸೆಲೆಕ್ಟ್ ಮಾಡ್ಬೋದು. ಡಾಟಾನ ಎಡಿಟ್ ಮಾಡ್ಬೋದು. ಎಕ್ಸೆಲ್ ನ ಹೋಗಿ ಮತ್ತೇನಾದ್ರೂ ನಿಮ್ಗೆ ವ್ಯಾಲ್ಯೂ ಎಡಿಟ್ ಮಾಡೋದಿದ್ರೆ, ಈಗ ಅದು 5 ಇದೆ, ನಿಮ್ಗೆ ಬೇಕಂದ್ರೆ 4ನ ಮಾಡ್ಬೋದು. ಈಗ ನೋಡಿ, ನಾನು 4 ಮಾಡ್ತೀನಿ. ಎಡಿಟ್ ಡಾಟಾ ಅಂದ ತಕ್ಷಣ ಅಗೇನ್ ಅದು ಏನಾಗುತ್ತೆ, ಎಕ್ಸೆಲ್ಗೆ ಹೋಗುತ್ತೆ. ಅದು ವ್ಯಾಲ್ಯೂ ನಾನು 4ಗೆ ಕನ್ವರ್ಟ್ ಮಾಡ್ಬಿಡ್ತೀನಿ. ಅದು ಗ್ರೀನ್ 4 ತನಕ ಟಚ್ ಆಗುತ್ತೆ. ಸೊ ಈ ರೀತಿ ನೀವು ಏನ್ ಮಾಡ್ಬೋದಪ್ಪ ಅಂದ್ರೆ MS ವರ್ಡ್ ಅಲ್ಲೇ ಎನಿ ಟೈಮ್ ಡಾಟಾನ ಎಡಿಟ್ ಮಾಡ್ಬಿಟ್ಟು ಚಾರ್ಟ್ ನ ಕ್ರಿಯೇಟ್ ಮಾಡ್ಬೋದು. ಆ ಚಾರ್ಟ್ ನಿಮಗೆ ಲೇಔಟ್ ಇಷ್ಟ ಆಗಿಲ್ಲ ಅಂದ್ರೆ ನಮ್ಮ ಹತ್ರ ಡಿಫ್ರೆಂಟ್ ಲೇಔಟ್ ಇದೆ. ಯಾವ ರೀತಿ ಲೇಔಟ್ ಬೇಕೋ ಆ ಲೇಔಟ್ ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ದೀಸ್ ಆರ್ ದಿ ಡಿಫ್ರೆಂಟ್ ಲೇಔಟ್ಸ್. ನಂಗೆ ಮೊದಲು ಯಾವ್ದು ಲೇಔಟ್ ಇತ್ತು ಅದೇ ಲೇಔಟ್ ನ ಚೂಸ್ ಮಾಡ್ತೀನಿ. ದಟ್ ಇಸ್ ಫಸ್ಟ್ ಲೇಔಟ್ ಅನ್ಬೋದು, ಲೇಔಟ್ 1. ಆಮೇಲೆ ಚಾರ್ಟ್ ಗೆ ಸಂಬಂಧಪಡುವಂತ ಡಿಫ್ರೆಂಟ್ ಸ್ಟೈಲ್ಸ್ ಇದೆ. ನಿಮ್ಗೆ ಯಾವ ರೀತಿ ಸ್ಟೈಲ್ಸ್ ಬೇಕು ಆ ರೀತಿ ಡಿಫ್ರೆಂಟ್ ಸ್ಟೈಲ್ಸ್ ನ ಯೂಸ್ ಮಾಡ್ಕೋಬಹುದು. ಚಾರ್ಟ್ ನೋಡಿ, ಇದು ಒಂದು ಎಕ್ಸಾಕ್ಟ್ ಸ್ಟೈಲ್ ಇದೆ. ಇಲ್ಲ ನೀವೇ ಓನ್ ಸ್ಟೈಲ್ ಅಪ್ಲೈ ಮಾಡ್ತೀನಿ ಅಂದ್ರೆ ಸ್ಟೈಲ್ ಅಪ್ಲೈ ಮಾಡ್ಬೋದು. ಎಕ್ಸಿಸ್ಟಿಂಗ್ ಸ್ಟೈಲ್ಸ್ ತಗೋಬಹುದು. ಈಗ ನಾನು ಸ್ಟೆಪ್ ಬ್ಯಾಕ್ ಹೋಗೋಕೆ Ctrl+Z ಪ್ರೆಸ್ ಮಾಡಿಬಿಟ್ಟು ಸ್ಟೆಪ್ ಬ್ಯಾಕ್ ಮಾಡ್ತೀನಿ. ನೆಕ್ಸ್ಟ್ ಲೇಔಟ್ ಆಪ್ಷನ್ ಹೋಗೋಣ. ಲೇಔಟ್ ಆಪ್ಷನ್ ನೋಡಿ, ಎನಿ ಟೈಮ್ ನಿಮ್ಗೆ ಎಲ್ಲಾದ್ರೂ ಪಿಕ್ಚರ್ ಪ್ಲೇಸ್ ಮಾಡಬೇಕಾಗಿದೆ, ಶೇಪ್ ಡ್ರಾ ಮಾಡಬೇಕಾಗಿದೆ, ನೀವೇ ಏನಾದ್ರೂ ಟೈಪ್ ಮಾಡಬೇಕಾಗಿದೆ, ಡ್ರಾ ಟೆಕ್ಸ್ಟ್ ಮಾಡಬೇಕಾಗಿದೆ, ಸೊ ಇಲ್ಲೇ ನೀವು ಡ್ರಾ ಮಾಡ್ಬಿಟ್ಟು ಇಲ್ಲೇ ಟೈಪ್ ಮಾಡ್ಬೋದು. ಇಟ್ ಈಸ್ ಎಕ್ಸೆಲ್ ಇಂದ ಎಕ್ಸ್ಟ್ರಾಕ್ಟ್ ಮಾಡೋದು ಅಂತ ಹೇಳ್ಬೋದು. ಎಕ್ಸೆಲ್ ರೆಫರೆನ್ಸ್ ಚಾರ್ಟ್ ಅಂತ ಹೇಳ್ಬೋದು. ಎಕ್ಸೆಲ್ ರೆಫರೆನ್ಸ್ ಚಾರ್ಟ್ ಈ ರೀತಿ ನೀವು ಅಲ್ಲೇ ಟೈಪ್ ಮಾಡ್ಬೋದು. ಅದಕ್ಕೆ ಅಲ್ಲೇ ನೀವು ಡಿಸೈನ್ ಕೊಡ್ಬೋದು. ಯು ಕ್ಯಾನ್ ಡೂ ಎನಿಥಿಂಗ್ ವಿತ್ ದಟ್. ಅಂಡ್ ಇಲ್ಲಿ ಎಕ್ಸಿಸ್ಟಿಂಗ್ ಚಾರ್ಟ್ ಅಲ್ಲಿ ನೀವು ಏನು ಚೇಂಜಸ್ ಮಾಡ್ಬೇಕಂದ್ರೆ ಇದಕ್ಕೂ ನೀವು ಚಾರ್ಟ್ ಕೊಡ್ಬೋದು. ಮೀನ್ಸ್ ಎದೇ ಡೀಟೇಲ್ಸ್ ಇದೆ, ಯಾವ ಸ್ಪೆಸಿಫಿಕ್ ಯಾವ ಟೇಬಲ್ ಚಾರ್ಟ್ ಇದೆ ಆ ಟೇಬಲ್ ನೇಮ್ ನೀವು ಟೈಪ್ ಮಾಡ್ಬೋದು. ನೋಡಿ, ಲೇಔಟ್ ಒಳಗಡೆ ನೀವು ಚಾರ್ಟ್ ಟೈಟಲ್ ಡಿಸೈಡ್ ಮಾಡ್ಬೋದು. ಚಾರ್ಟ್ ಟೈಟಲ್ ಬೇಕಂದ್ರೆ ನೋಡ್ಬೋದು. ಬೇಡಪ್ಪ ನನ್ನಂತ ಮಾಡಿ ಚಾರ್ಟ್ ಟೈಟಲ್ ಕಾಣಿಸೋದಿಲ್ಲ. ಅಬೋ ಚಾರ್ಟ್ ಟೈಟಲ್ ಬೇಕು ನನಗೆ. ಎಕ್ಸಸ್ ಟೈಟಲ್ಸ್ ನೋಡಿ,
ಹಾರಿಜಾಂಟಲ್ ಟೈಟಲ್ಸ್ ಬೇಕಂದ್ರೆ ಅದಕ್ಕೆ ಹೆಸರು ಕೊಡ್ಬೋದು, ಬೇಡಪ್ಪ ಅಂದ್ರೆ ಐ ಡೋಂಟ್ ನೀಡ್ ನನ್ ಅಂತ ಮಾಡ್ತೀನಿ. ನೀವು ವರ್ಟಿಕಲ್ಗೆ ನೀವು ಏನಾದ್ರೆ ಹೆಸರು ಕೊಡ್ಬೇಕಂದ್ರೆ ವರ್ಟಿಕಲ್ ಟೈಟಲ್ ಕೊಡ್ಬೋದು. ಇಲ್ಲಿ ವರ್ಟಿಕಲ್ ಟೈಟಲ್ ಎಕ್ಸಸ್ ಟೈಟಲ್, ನಾ ಅಲ್ಲಿನೂ ಎಕ್ಸಸ್ ಟೈಟಲ್ಸ್ ಬೇಡಪ್ಪ ಅಂದ್ರೆ ಮೇಕ್ ಇಟ್ ನನ್. ನೋಡಿ ಎಕ್ಸಸ್ ಟೈಟಲ್ಸ್ ನೀವು ಯೂಸ್ ಮಾಡ್ಬೋದು. ಚಾರ್ಟ್ ಟೈಟಲ್ ಇರುತ್ತೆ, ಎಕ್ಸ್ ಎಕ್ಸಸ್ ಮತ್ತೆ ವೈ ಎಕ್ಸಸ್ ಟೈಟಲ್. ಎಕ್ಸ್ ಎಕ್ಸಸ್ ಅನ್ನೋ ಬದಲಿ ಹಾರಿಜಾಂಟಲ್ ಎಕ್ಸಸ್ ಸ್ಟೈಲ್ ಅಂಡ್ ವರ್ಟಿಕಲ್ ಎಕ್ಸಸ್ ಸ್ಟೈಲ್ ಸೆಟ್ ಮಾಡ್ಬೋದು. ಇಲ್ಲಿ ನಿಮ್ಗೆ ಸೀರೀಸ್ 1 ಸೀರೀಸ್ 2 3 ಕಾಣಿಸ್ತಾ ಇದೆ, ಲೆಜೆಂಡ್ ಅಂತ ಕರಿತೀವಿ. ಅದು ಎಲ್ಲಿ ಈಗ ನಿಮ್ಗೆ ಅಟ್ ಪ್ರೆಸೆಂಟ್ ರೈಟ್ ಸೈಡ್ ಕಾಣಿಸ್ತಾ ಇದೆ, ನೀವು ಟಾಪ್ ಅಲ್ಲಿ ನೋಡಬಹುದು. ಇಲ್ಲಿ ಟಾಪ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಈಗ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಲೆಫ್ಟ್ ಅಲ್ಲಿ ತಗೋಬಹುದು ಲೆಜೆಂಡ್ಸ್ ನ. ನೀವು ಯಾವ ಸೈಡ್ ಬೇಕೋ ಆ ಸೈಡ್ ಪ್ಲೇಸ್ ಮಾಡೋದು ಬೆಟರ್. ಐ ವಾಂಟ್ ಟು ಕೀಪ್ ಅಟ್ ರೈಟ್ ಸೈಡ್ ಇಟ್ ಸೆಲ್ಫ್, ರೈಟ್ ಸೈಡ್ ಪ್ಲೇಸ್ ಮಾಡೋಣ. ಆಮೇಲೆ ಡಾಟಾ ಲೇಬಲ್ಸ್, ಆಲ್ರೆಡಿ ಎಲ್ಲಾ ಡಾಟಾ ಲೇಬಲ್ಸ್ ಇದೆ, ಬಟ್ ಯಾವ ಪ್ಲೇಸ್ ಅಲ್ಲಿ ಇದೆ ಸೆಂಟರ್ ನೋಡಿ. ಇಲ್ಲಿ ಡಾಟಾ ಲೇಬಲ್ಸ್ ಕಾಣಿಸ್ತಾ ಇದೆ. ಡಾಟಾ ಲೇಬಲ್ಸ್ ಯಾವ ಸೈಡ್ ಬೇಕು ನೀವು ಸೆಟ್ ಮಾಡಬಹುದು. ಇನ್ಸೈಡ್ ಎಂಡ್ ನೋಡಿ, ಈ ರೀತಿ ಡಾಟಾ ಲೇಬಲ್ಸ್ ನೋಡಿ. ನಿಮ್ಗೆ ಡಾಟಾ ಲೇಬಲ್ಸ್ ಬೇಡ, ಯು ಕ್ಯಾನ್ ಮೇಕ್ ಇಟ್ ನಾಟ್. ನಿಮ್ಗೆ ಲೇಬಲ್ ತೋರಿಸಿದ್ರೆ ತೋರಿಸಬಹುದು. ಅಂಡ್ ನಿಮ್ಗೆ ಹೋಲ್ ಡಾಟಾ ಟೇಬಲ್ ಏನ್ ಎಕ್ಸೆಲ್ ನಿಂದ ತಗೊಂಡಿದ್ದೀರಾ ಅದೇ ಟೇಬಲ್ ಇಲ್ಲೇ ಶೋ ಮಾಡ್ಬೇಕಂದ್ರೆ ಶೋ ಮಾಡಬಹುದು. ಶೋ ಡಾಟಾ ಟೇಬಲ್ ನೋಡಿ, ಡಾಟಾ ಟೇಬಲ್ ಕಾಣಿಸ್ತಾ ಇದೆ. ಸೊ ಅದು ಶೋ ಡಾಟಾ ಟೇಬಲ್ ವಿತ್ ಲೆಜೆಂಡ್ ಕೀಸ್ ಆ ತರ ನೋಡ್ಬೋದು. ನಾನು ಡಾಟಾ ಟೇಬಲ್ ಬೇಡ ನನ್ ಅಂತ ಮಾಡಿ ನೋಡಿ. ಈ ರೀತಿ ಹಲವಾರು ಆಪ್ಷನ್ಸ್ ಇದೆ. ಯು ಕ್ಯಾನ್ ಯೂಸ್ ದಿಸ್ ಆಲ್ ಆಪ್ಷನ್ಸ್ ಅಗೇನ್ ವಿತೌಟ್ ಲೇಬ್ಲಿಂಗ್. ನೋಡಿ ನಂಗೆ ಲೇಬ್ಲಿಂಗ್ ಇಲ್ಲಾರ್ದೆ ಬೇಕಂದ್ರೆ ಎಕ್ಸಸ್ ಅಲ್ಲಿ ತಗೋಬಹುದು, ಇಲ್ಲ ವಿತ್ ಲೇಬ್ಲಿಂಗ್ ಬೇಕು. ಸೊ ಮತ್ತೆ ಗ್ರಿಡ್ ಲೈನ್ಸ್ ಬೇಕಂದ್ರೆ ಗ್ರಿಡ್ ಲೈನ್ಸ್ ನೀವು ಡ್ರಾ ಮಾಡ್ಕೋಬಹುದು. ಓಕೆ ನೋಡಿ, ಮೈನರ್ ಗ್ರಿಡ್ ಲೈನ್ಸ್. ಸೊ ನಂಗೆ ಅಷ್ಟು ಬೇಡ, ಮೇಜರ್ ಗ್ರಿಡ್ ಲೈನ್ಸ್ ಬೇಕು, ಮೇಜರ್ ಗ್ರಿಡ್ ಲೈನ್ಸ್ ಯೂಸ್ ಮಾಡ್ತೀನಿ. ಅಂಡ್ ಪ್ಲಾಟ್ ಏರಿಯಾ ಅಂದ್ರೆ ಕಂಪ್ಲೀಟ್ ಏನ್ ಕಾಣಿಸ್ತಾ ಇದೆ, ದಿಸ್ ಇಸ್ ಪ್ಲಾಟ್ ಏರಿಯಾ. ನಿಮ್ಗೆ ಅಲ್ಲಿಂದ ಟ್ರೆಂಡ್ ಲೈನ್ ಡ್ರಾ ಮಾಡ್ಬೇಕಂದ್ರೆ ಯು ಕ್ಯಾನ್ ಯೂಸ್ ಲೀನಿಯರ್ ಟ್ರೆಂಡ್ ಲೈನ್ ಡ್ರಾ ಮಾಡಬಹುದು. ಸೀರೀಸ್ 1, ಸೀರೀಸ್ 2, ಸೀರೀಸ್ 3. ಇದು ಸೀರೀಸ್ 1 ಟ್ರೆಂಡ್ ಲೈನ್ ಅಂತ ಹೇಳ್ಬೋದು. ಟ್ರೆಂಡ್ ಲೈನ್ ಬೇಡ ಅಂದ್ರೆ ಐ ಕ್ಯಾನ್ ಮೇಕ್ ಇಟ್ ನನ್. ಓಕೆ, ಎರರ್ ಬಾರ್ಸ್ ನೋಡ್ಬೋದು. ಈ ರೀತಿ ಎರರ್ ಬಾರ್ಸ್ ಬೇಡಪ್ಪ ಅಂದ್ರೆ ಮೇಕ್ ಇಟ್ ನನ್. ದಿಸ್ ಈಸ್ ಆಲ್ ಗುಡ್ ಲೇಔಟ್. ಅಂಡ್ ನೆಕ್ಸ್ಟ್ ಫಾರ್ಮೆಟ್ ಅಲ್ಲಿ ನೋಡಿ, ನೀವು ಯಾವುದೇ ಈಗ ಫಾರ್ ಎಕ್ಸಾಂಪಲ್ ನಾನು ಮೇಲ್ಗಡೆ ಇರುವಂತ ಡ್ರಾಯಿಂಗ್ ಏರಿಯಾ ತಗೊಳ್ತೀನಿ. ಡ್ರಾಯಿಂಗ್ ಏರಿಯಾಗೆ ನಾನು ಕಲರ್ ನ ಫಿಲ್ ಮಾಡ್ತೀನಿ. ನಂದೇ ಕಲರ್ ಓನ್ ಕಲರ್ ಫಿಲ್ ಮಾಡ್ಬೇಕಂದ್ರೆ ಓನ್ ಕಲರ್ ಫಿಲ್ ಮಾಡ್ಬೋದು. ಅದಕ್ಕೆ ನೀವೇ ಬಾರ್ಡರ್ ಕೊಡ್ಬೇಕಂದ್ರೆ ಬಾರ್ಡರ್ನು ಕೊಡ್ಬೋದು. ಬಾರ್ಡರ್ ಮತ್ತೆ ಅದಕ್ಕೆ ನೀವು ಶೇಪ್ ಇಫೆಕ್ಟ್ಸ್ ನ ಅಪ್ಲೈ ಮಾಡ್ತಂದ್ರೆ ಶೇಪ್ ಇಫೆಕ್ಟ್ಸ್ ನ ಅಪ್ಲೈ ಮಾಡ್ಬೋದು. ಇದು ನಾ ಇದಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ ಇಫೆಕ್ಟ್ ಎಲ್ಲ. ದ ಇಫೆಕ್ಟ್ ಬಂದ್ಬಿಟ್ಟು ದ ಹೋಲ್ ಡ್ರಾಯಿಂಗ್ ಏರಿಯಾಗೆ ನಾವು ಇಫೆಕ್ಟ್ ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಈ ಒಳಗಡೆ ಇದೆಲ್ಲ ಅದಕ್ಕೂ ನಾವು ಮಾಡ್ಬೋದಾ? ಎಸ್, ಇದಕ್ಕೂ ಸೆಲೆಕ್ಟ್ ಮಾಡಿ, ಇದಕ್ಕೆ ಸೆಲೆಕ್ಟ್ ಮಾಡಿದ್ರು ಕೂಡ ಇದಕ್ಕೂ ನೀವು ಡಿಫ್ರೆಂಟ್ ಕಲರ್ ನ ಅಪ್ಲೈ ಮಾಡ್ಬೋದು. ಸರಿ, ಅದಕ್ಕೂ ನೀವು ಶೇಪ್ ಫಿಲ್ ಮುಖಾಂತರ ಯಾವ ಕಲರ್ ಬೇಕೋ ಆ ಕಲರ್ ನ ಫಿಲ್ ಮಾಡ್ಬೋದು. ಸೊ ಅಂಡ್ ಈ ರೀತಿ ನೀವು ಅದಕ್ಕೂ ಕೂಡ ನೀವು ಸಾಫ್ಟ್ ಎಡ್ಜಸ್, ಬಟನ್ ಲೆವೆಲ್ ಟೈಪ್ ಈ ರೀತಿ ನೀವು ಡಿಸೈನ್ ನ ಶೇಪ್ ನ ಅಪ್ಲೈ ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟ ಟೆಕ್ಸ್ಟ್ ಅಲ್ಲಿ ಏನಾರ ಇದ್ರೆ, ಟೆಕ್ಸ್ಟ್ ನೀವು ಏನಾರ ವರ್ಕ್ ಮಾಡ್ತಿದ್ರೆ ಟೆಕ್ಸ್ಟ್ ವರ್ಕ್ ಮಾಡ್ಬೋದು. ಅಂಡ್ ಅದಕ್ಕೆ ಟೆಕ್ಸ್ಟ್ ಕಲರ್ ನ ಫಿಲ್ ಮಾಡ್ಕೋಬಹುದು. ಅಂಡ್ ಟೆಕ್ಸ್ಟ್ ಇಂದ ಬಾರ್ಡರ್ ಕಲರ್ ನ ನೀವು ಚೂಸ್ ಮಾಡ್ಕೋಬಹುದು. ಓಕೆ, ಇದೆಲ್ಲ ಟೆಕ್ಸ್ಟ್ ಗೆ ಸಂಬಂಧಪಡುವಂತ ಆಪ್ಷನ್ ಹೇಳ್ಬೋದು. ನೋಡಿ, ಇದು ಪೊಸಿಷನ್ ಇದೇನಿದೆ ಆಪ್ಷನ್, ನಾರ್ಮಲಿ ಇಮೇಜ್ ಕ್ಲಿಪ್ ಆರ್ಟ್ ಎಲ್ಲದಕ್ಕೂ ಸೇಮ್ ಆಪ್ಷನ್ ಇರುತ್ತೆ. ಪೊಸಿಷನ್ ಚೇಂಜ್ ಮಾಡಬಹುದು, ಟೆಕ್ಸ್ಟ್ ಜೊತೆ ರ್ಯಾಪ್ ಮಾಡಬಹುದು. ಇಸ್ ಆಲ್ ಅಬೌಟ್ ಚಾರ್ಟ್ ಅಂತ ಹೇಳ್ಬೋದು. ಅಗೇನ್ ಅಲೈನ್ ಆಪ್ಷನ್ ಇದೆ, ಗ್ರೂಪ್ ಆಪ್ಷನ್ ಇದೆ, ರೊಟೇಟ್ ಆಪ್ಷನ್ ಇದೆ. ಅಂಡ್ ಯು ಕ್ಯಾನ್ ಚಾರ್ಟ್ ಗೆ ನೀವು ಏನೆಲ್ಲ ಬೇಕು ಅಷ್ಟೆಲ್ಲ ಅಪ್ಲೈ ಮಾಡ್ಬೋದು. ದಿಸ್ ಇಸ್ ಅವರ್ ಚಾರ್ಟ್. ಅಂಡ್ ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ, ಒನ್ ಮೋರ್ ಆಪ್ಷನ್, ದಟ್ ಈಸ್ ವಾಟ್ ಸ್ಕ್ರೀನ್ ಶಾಟ್. ಸ್ಕ್ರೀನ್ ಶಾಟ್ ಪ್ಲೇಸ್ ಮಾಡ್ಬೇಕಂದ್ರೆ ಹೆಂಗ್ ಪ್ಲೇಸ್ ಮಾಡ್ಬೇಕಂದ್ರೆ, ಈಗ ನೋಡಿ ನನಗೆ ಇದ್ರದ್ದು ಸ್ಕ್ರೀನ್ ಶಾಟ್ ಬೇಕಂದ್ರೆ ಏನ್ ಮಾಡ್ಬೇಕು, ಐ ವಿಲ್ ಗೋ ಫಾರ್ ನ್ಯೂ ಡಾಕ್ಯುಮೆಂಟ್ ಹೋಗ್ತೀನಿ. ನ್ಯೂ ಡಾಕ್ಯುಮೆಂಟ್ ಅಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್ ಅಲ್ಲಿ ಹೋಗ್ಬಿಟ್ಟು ಸ್ಕ್ರೀನ್ ಶಾಟ್ ತಗೊಳ್ತೀನಿ. ಸ್ಕ್ರೀನ್ ಶಾಟ್ ತಗೊಂಡ ತಕ್ಷಣ ಪ್ರೀವಿಯಸ್ ಸಾಫ್ಟ್ವೇರ್ದು ಕಾಣಿಸುತ್ತೆ ಸ್ಕ್ರೀನ್ ಅಲ್ಲಿ. ಅಂಡ್ ಅಲ್ಲಿ ನಿಮ್ಗೆ ಎಷ್ಟು ಸ್ಕ್ರೀನ್ ಬೇಕೋ ಅಷ್ಟು ಸ್ಕ್ರೀನ್ ನ ಸೆಲೆಕ್ಟ್ ಮಾಡಿ ಅದರದ್ದು ಸ್ಕ್ರೀನ್ ಶಾಟ್ ಅಲ್ಲಿ ಬಂದ್ಬಿಡುತ್ತೆ. ಯಾವುದೇ ಡಾಕ್ಯುಮೆಂಟ್, ಯಾವುದೇ ಸ್ಕ್ರೀನ್, ಯಾವುದೇ ಪಾರ್ಟ್ ಆಫ್ ಸಾಫ್ಟ್ವೇರ್ದು ಅಪ್ಲಿಕೇಶನ್ ಸ್ಕ್ರೀನ್ ಶಾಟ್ ನೀವು ತಗೋಬಹುದು. ಅಂಡ್ ಈ ರೀತಿ ನೀವು ಸ್ಕ್ರೀನ್ ಶಾಟ್ ತಗೋಬಹುದು. ಅಂಡ್ ಈ ಸ್ಕ್ರೀನ್ ಶಾಟ್ ನ ನೀವು ಎನಿ ಟೈಮ್ ಎಲ್ಲಿ ಬೇಕಾದ್ರೆ ಪ್ಲೇಸ್ ಮಾಡಬಹುದು. ನೋಡಿ, ಇದನ್ನ ಕಾಪಿ ಮಾಡ್ತೀನಿ, ಪ್ರೀವಿಯಸ್ ಡಾಕ್ಯುಮೆಂಟ್ ಎಲ್ಲ ಪ್ಲೇಸ್ ಮಾಡೋಕೆ. ಅಂಡ್ ಎಲ್ಲಿ ಬೇಕು ಅಲ್ಲಿ ಕರ್ಸರ್ ಇಟ್ಬಿಟ್ಟು ಅಂಡ್ ಅಲ್ಲಿ ಪೇಸ್ಟ್ ಅಂದ್ರೆ ಅದೇ ಸ್ಕ್ರೀನ್ ಶಾಟ್ ಇಲ್ಲಿ ಪ್ಲೇಸ್ ಆಗುತ್ತೆ. ನೋಡಿ, ಇಲ್ಲಿ ಪ್ಲೇಸ್ ಆಯ್ತು. ದಿಸ್ ಕಂಪ್ಲೀಟ್ಸ್ ಇನ್ಸರ್ಟ್ ಚಾರ್ಟ್. ಅಂಡ್ ರಿಮೈನಿಂಗ್ ಕಾನ್ಸೆಪ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಲಿಂಕ್ಸ್ ಬಗ್ಗೆ. ಅಂಡ್ ಇಲ್ಲಿಗೆ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.